ಹೇಗಿದ್ದೀರಾ? ಬನ್ನಿ ಫ್ರೆಂಡ್ಸ್, ಏರ್ ಪ್ಯಾಕ್ ಹಾಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದು ಹಾಕೊಳ್ಳೋದ್ರಿಂದ ಸ್ವಲ್ಪ ಏರ್ ಗ್ರೋತ್ ಆಗುತ್ತೆ, ಉದ್ರಲ್ಲ, ಒಟ್ಟು ಬರಲ್ಲ, ಚೆಂದ ತಂಪಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇದು ದಾಸವಾಳದ ಹೂವು ತೊಗೊಂಡಿದ್ದೀನಿ, ತೊಳೆದಿದ್ದೀನಿ, ತೆವ ಇದೆ. ಆಮೇಲೆ ಮೆಂತ್ಯ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಮೆಂತ್ಯ ನೆನೆಸ್ಬಿಟ್ಟು ಹಾಕ್ಕೊಳ್ಬೋದು, ನೆನೆಸಿಲ್ಲ, ಪೌಡ್ರೇ ಹಾಕ್ಕೊಂಡಿದ್ದೀನಿ. ಕರಿಬೇವು ಹಾಕ್ಕೊಂಡಿದ್ದೀನಿ, ಇದರೊಳಗಡೆ ಕರಿಬೇವು, ಮೆಂತ್ಯ ಪುಡಿ ಹಾಕ್ಕೊಂಡಿದ್ದೀನಿ. ಮತ್ತು ಇವೆಲ್ಲ ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡ್ಕೊಂಡು ಹಾಗೆ ನೈಸಾಗಿ ಮಿಕ್ಸಿ ಮಾಡಿಕೊಂಡು ಪ್ಯಾಕ್ ಹಾಕ್ಕೊಳ್ಳೋದು ಫ್ರೆಂಡ್ಸ್. ಪ್ಯಾಕ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಪ್ಯಾಕ್ ಹಾಕ್ಕೊಂಡು 1 ಅವರ್ 2 ಅವರ್ ಇರಬೇಕು. ಏನೂ ಆಗೋಲ್ಲ, ಒಂದು 4 ಅವರ್ಸ್ ಇದ್ದರೂ ಏನೂ ಆಗೋಲ್ಲ, ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ರುಬ್ಕೊಂಬರ್ತೀನಿ. ಇದನ್ನು ತಲೆಗೆ ಅಪ್ಲೈ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಅಂದ್ಕೊಂಡು ಗಟ್ಟಿಯಾಗಿ ದಪ್ಪಕ್ಕೆ ಹಚ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಎಷ್ಟಾಯ್ತು ಅಷ್ಟು ಹಚ್ಕೊಂಡು ಒಂದು 2-3 ಅವರ್ ಇರಿ. ಇದು ಹಚ್ಕೊಳ್ಳೋಕೆ ಮುಂಚೆ ದಿನ ಸ್ನಾನ ಮಾಡ್ಕೊಳ್ಳಿ. ಸ್ನಾನ ಮಾಡಿಕೊಂಡು ಕೂದಲೆಲ್ಲ ಚೆನ್ನಾಗಿ ಕೊಳೆ ಇರಬಾರ್ದು, ಕೂದಲಲ್ಲಿ ಎಲ್ಲ ಕೊಳೆ ಇರಬಾರ್ದು, ಆ ಥರ ಇಟ್ಕೊಳ್ಳಿ. ಆವಾಗ ಪ್ಯಾಕ್ ಮಾಡ್ಕೊಂಡು ಶಾಂಪು ಏನು ಹಾಕ್ಬಾರ್ದು, ಬರೀ ಸುಮ್ಮನೆ ತೊಳ್ಕೊಂಬರ್ಬೇಕಷ್ಟೇ ತಲೆನ. ಶಾಂಪು ಹಾಕ್ಬಾರ್ದು ಅವತ್ತು ಹಚ್ಚಿದ ದಿನ. ತೊಳ್ಕೊಂಬರ್ಬೇಕು. ಇನ್ನೂ ಸ್ವಲ್ಪ ಒಟ್ಟು ಥರ ಇರುತ್ತೆ, ಅದು ಒಣಗ್ತಾ ಅದೇ ಉದುರೋಗುತ್ತೆ. ಆ ಥರ ಕಳಿಸ್ಕೊಬಿಡಿ, ಏನು ತೊಂದರೆ ಆಗಲ್ಲ. ತಲೆ ಒಣಗ್ತಾ ಸರಿ ಅದೇ ಬಿದ್ದು ಫ್ರೀಯಾಗಿ ಡ್ಯೂಟಿಗಳಿಗೆ ಹೋಗೋರೆಲ್ಲ ರಜಾದಲ್ಲಿ ಹಾಕ್ಕೊಟ್ರಿ. ಮನೇಲಿ ಹೊರಗಡೆ ಎಲ್ಲ ಬೇಡ, ಹೊರಗಡೆ ಹೋಗೋ ದಿನ ಬೇಡ, ಮನೇಲಿರೋ ದಿನ ಹಾಕ್ಕೊಡ್ರಿ. ನೆಕ್ಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತು ಈ ಥರ ಹಚ್ಕೊಳ್ಳೋದು ಎಲ್ಲ ಕಂಪ್ಲೀಟ್ ಈ ಥರ ತೆಕ್ಕೊಂಡು ಹಚ್ಕೊಳ್ರಿ. ಈ ಥರ ಕೂದಲು ಈ ಥರ ಹಿಂದೆ ಮುಂದೆ ಎಲ್ಲ ಹಚ್ಕೊಂಡು ಮೇಲೆ ಒಂದು ಕ್ಲಿಪ್ ಹಾಕ್ಕೊಂಬಿಡಿದ್ವಿ ಅಷ್ಟೇ. ಇಲ್ಲಿ ಲಾಸ್ಟಲ್ಲಿ ಎಲ್ಲ ನೋಡಿರಿ ಕೂದಲಿಗೆ ಹಚ್ಕೊಳ್ಳಿ. ತುಂಬ ದಿನ ಹಾಕ್ಕೊಂಡು ಸ್ವಲ್ಪ ಉದುರ್ಬಿಡ್ತು ಕೂದಲು, ಟೈಮೇ ಸಿಗಲಿಲ್ಲ ಹಾಕ್ಕೊಳ್ಳೋಕ್ಕೆ. ಅದಕ್ಕೆ ಇವತ್ತು ಹಾಕ್ಕೊಳ್ಳೇಬೇಕು ಅಂತ ಹಾಕ್ಕೊಂತಾರೆ. ನಿಮ್ಗೆ ತೋರ್ಸೋಣ ಅಂತ ಅವಾಗ ಹಾಕ್ಕೋತಾ ಇರ್ತೀನಿ, ಬಟ್ ನಿಮ್ಗೆ ತೋರಿಸಿರಲಿಲ್ಲ ಅಷ್ಟೇ. ಇದಕ್ಕೆ ಸ್ವಲ್ಪ ಅಲೋವೆರಾ ಹಾಕ್ಕೋಬೋದು ಫ್ರೆಂಡ್ಸ್. ಅಲೋವೆರಾ ಹಾಕ್ಕೋಬೋದು. ನಾನೇನು ಹಾಕ್ಕೊಳ್ಳೋದು ಅಲೋವೆರಾ ಸಪ್ರೇಟಾಗಿ ಬೇಕಾದ್ರೆ ಹಾಕ್ಕೋತೀನಿ. ಶಾಂಪೂ ಜೊತೆ ಹಾಕ್ಕೋತೀನಿ ಅಲೋವೆರಾ. ಶಾಂಪೂ ಹಾಕ್ಕೊಂಡು ಸ್ನಾನ ಮಾಡ್ತೀವಿ, ಆ ಟೈಮಿಗೆ ಶಾಂಪೂ ಜೊತೆ ಸ್ವಲ್ಪ ಅಲೋವೆರಾ ಹಾಕ್ಕೊಂಡು ನೋಡಿ ಫುಲ್ ಇದು ಮಾಡಿಕೊಂಡು ಡ್ರೈ ಆದಾಗ ಒಂದು ಸ್ವಲ್ಪ ನೀರು ವಾಟರ್ ಸ್ಪ್ರೇ ಬಾಟಲಲ್ಲಿ ವಾಟ್ರ್ ಇಟ್ಕೊಂಡು ಸ್ಪ್ರೇ ಮಾಡ್ಕೊಡಿ ಫ್ರೆಂಡ್ಸ್. ಈ ಥರ ಅಂದ್ಕೊಂಡು ಫುಲ್ ಯಾವತ್ತೂ ಅಷ್ಟೇ ಇದು ಏರ್ ಬ್ಯಾಂಡ್ ಇಲ್ಲ ಹಾಕಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್. ಏರ್ ಬ್ಯಾಂಡ್ ಹಾಕಿದ್ರೆ ಏರ್ ಹಾಳಾಗುತ್ತೆ. ಏರ್ ಬ್ಯಾಂಡ್ ಹಾಕ್ಬಾರ್ದು ಯಾವತ್ತೂ ಅಷ್ಟೇ, ತುಂಬ ಡ್ಯಾಮೇಜ್ ಆಗುತ್ತೆ ಹೇರ್ ಬ್ಯಾಂಡ್ ಹಾಕಿದ್ರೆ. ಏರ್ ಕ್ಲಿಪ್ ಹಾಕಿ ನನಗೆ ತೋರಿಸ್ತೀನಿ ಆ ಥರ. ಈ ಥರ ಗಂಟು ಹಾಕ್ಬಿಟ್ಟು ಅದು ಈ ಥರ ಕ್ಲಿಪ್ ಹಾಕಿ ಈ ಥರ ಕ್ಲಿಪ್ ಹಾಕಿದ್ರೆ ಕ್ಲಿಪ್ ಹಾಕಿದ್ರೆ ಡ್ಯಾಮೇಜ್ ಆಗೋಲ್ಲ ಹೇರ್. ನೀವು ಎಷ್ಟೊತ್ತು ಬೇಕಾದರೂ ಇರ್ಬೋದು ಫ್ರೆಂಡ್. ಬೆಳಗ್ಗೆ ಹಾಕ್ಕೊಂಡು ಮಧ್ಯಾಹ್ನ ತನಕ ಇರ್ಬೋದು. ನಿಮ್ಮ ಟೈಮ್ ಹೆಂಗಿದೆ ನೋಡ್ಕೊಂಡಿರಿ ಅಷ್ಟೇ. ನೋಡಿದ್ದೆಲ್ಲ ಮುಖಕ್ಕೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಕೈಗೆ ಮುಖಕ್ಕೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಮಸಾಜ್ ಮಾಡ್ಕೊ ಈ ಥರ. ಈ ಥರ ಮಸಾಜ್ ಮೇಲಕ್ಕೆ ಮಾಡ್ಕೋಬೇಕು, ಕೆಳಕ್ಕೆ ಮಾಡಬಾರ್ದು. ಹಿಂಗೆ ಕೆಳಕ್ಕೆ ಮಾಡಬಾರ್ದು, ಯಾವತ್ತೂ ಹಿಂಗೆ ಮೇಲಕ್ಕೆ ಮಾಡಬೇಕು.
ಥರ ಮೇಲಕ್ಕೆ ಮಾಡ್ಕೊಂಡು ಹಿಂಗೆ ರೊಟೇಟ್ ಮಾಡಬೇಕು. ರೊಟೇಟ್ ಮಾಡ್ತಿದ್ದಾರೆ ಫೇಸ್ ಮಸಾಜ್ ಮಾಡ್ಕೋಬೇಕು. ಈಗ ಫ್ರೆಂಡ್ಸ್ ಬರ್ತೀನಿ ಆಮೇಲೆ. ಫ್ರೆಂಡ್ಸ್ ನಾನು ಸ್ನಾನ ತೊಳ್ಕೊಂಬಂದಿದ್ದೀನಿ. ಈಗ 1-2-3 ಅವರ್ಸ್ ಬಿಟ್ಟಾದಮೇಲೆ ನೋಡಿ ತೊಳ್ಕೊಂಬಂದಿದ್ದೀನಿ. ಈಗ ಇರುತ್ತೆ, ಇನ್ನೂ ಸ್ವಲ್ಪ ಇರುತ್ತೆ ಹಂಗೆ, ಅದನ್ನು ಇಟ್ಕೋಬೋದು. ಅದು ಡ್ರೈ ಆಗ್ತಾ ಅದೇ ಉದುರೋಗುತ್ತೆ ಸ್ವಲ್ಪ. ನೋಡಿ ಚೂರು ಅಂಟ್ಕೊಂಡಿರುತ್ತೆ. ಆವಾಗ ಮಾಡಿಕೊಂಡ್ರೆ ಇದು ಹೇರ್ ಕೂದಲು ಬೆಳೆಯುತ್ತೆ, ಪ್ಲಸ್ ಕೂದಲು ಉದ್ರಲ್ಲ, ತುಂಡಾಗಲ್ಲ, ಮತ್ತು ಇದರ ಮೇಯ್ನ್ ಗ್ರೋತ್ ಆಗುತ್ತೆ, ಉದ್ರಲ್ಲ. ಮುಖ್ಯವಾಗಿ ಉದ್ರಲ್ಲ, ಕಟ್ಟಾಗಲ್ಲ, ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆನೆಸ್ಬಿಟ್ಟು ಮೆಂತ್ಯನೂ ದಾಸವಾಳದ ಎಲೆ, ಕರಿಬೇವು ಇಷ್ಟು ಹಾಕಿ ರುಬ್ಕೊಂಡು ಹಾಕ್ಕೊಳ್ಳಿ. ಹಾಕ್ಕೊಂಡು 2 ಅವರ್ಸ್ ಬಿಟ್ಟು ಸ್ನಾನ ಮಾಡ್ಕೊಳ್ಳಿ. ಆಮೇಲೆ ಈ ಥರ ಕಟ್ಕೊಂಬಿಡ್ತೀನಿ ನಾನು. ಕಟ್ಕೊಂಡು ಆಮೇಲೆ ಅದು ಉದುರುತ್ತೆ ಇಲ್ಲಂತ ಮನೆಯಲ್ಲ, ಸ್ವಲ್ಪ ಉದುರ್ತಾ ಇರ್ತದೆ. ಅದನ್ನು ಈ ಥರ ಕಟ್ಕೊಂಡು ಎಲ್ಲ ಕೆಲಸ ಮುಗಿದ್ಮೇಲೆ ಹೊರಗಡೆ ಬರ್ಸಕ್ಕೆ ಹಿಂಗೆ ಮಾಡ್ಕೊತಾ ಇರ್ಬೇಕು. ಹಿಂಗೆ ಮಾಡ್ಕೊತಾ ಇದ್ರೆ ಫುಲ್. ಓಕೆ ಫ್ರೆಂಡ್ಸ್.